ಏನ್ ಅನಿಸ್ತದೆ ಅಂದ್ರೆ ಈಕೆಗೆ ಮದುವೆ ಆಗಿಲ್ಲ, ಇಂಥ ಸುಂದರ ಸ್ತ್ರೀಯನ್ನ ನಾನು ಯಾಕೆ ಮದುವೆ ಆಗಬಾರದು ಅಂತ ವಿಚಾರ ಮಾಡಿ, ಹೇ ಸ್ತ್ರೀಯಳೇ, ನಿನ್ನ ಒಪ್ಪಿಗೆ ಇದ್ದರೆ ನಾನು ನಿನ್ನನ್ನ ಮದುವೆಯಾಗುತ್ತೇನೆ ಅಂತ ಹೇಳಿದನ್ರಿ. ಅವಾಗ ಆ ಸ್ತ್ರೀ ಕೂಡ ಹೇಳಿದ್ಲು, ನನ್ನನ್ನ ನೀನು ಮದುವೆ ಆಗಬೇಕಿತ್ತು ಅಂದ್ರೆ ನನಗೂ ಕೂಡ ಆಸೆ ಇದೆ. ಆದರೆ ಯಾರೂ ಇಲ್ಲದ ಸ್ಥಳದಲ್ಲಿ ಏಕಾಂಗಿಯಾಗಿ ನಾವು ಸತಿಪತಿಗಳಂತ ಆಗಬೇಕಾದ್ರೆ ಅದು ಧರ್ಮಶಾಸ್ತ್ರಕ್ಕೆ ವಿರುದ್ಧ ಆಗ್ತದೆ. ನಾವು ಸಾಕ್ಷಿಯಾಗಿಯೇ ಮದುವೆ ಆಗ್ಬೇಕು. ಆದ್ರೆ ಇವರು ಜೈಮಿನಿ ಅನ್ನಿಸ್ತ್ರಿ ಇಂಥ ಸಂದರ್ಭದಲ್ಲಿ ಯಾರು ಎಲ್ಲಿ ಹೋಗಿ ಮದುವೆ ಆಗೋದು ಬಹಳ ಕಷ್ಟ. ಯಾಕಂದ್ರೆ ಕಾಮ ಆತೂರಣಂ ನ ಭಯಂ ನ ಲಜ್ಜಿತಂ. ಕಾಮದ ಅಪೇಕ್ಷೆ ಆಯ್ತು ನೋಡ್ರಿ. ಅವಾಗ ತಕ್ಷಣ ಅವಳನ್ನ ಸ್ಪರ್ಶಿಸಬೇಕು, ಆನಂದ ಪಡ್ಬೇಕಂತ ಉದ್ದೇಶ. ಅವಾಗ ಹೇಳಿದ್ಲು, ಇಲ್ಲಂತೂ ಯಾರು ಇಲ್ಲ, ಹೇಗಿದ್ರು ಈ ಅಗ್ನಿ ಕುಂಡ ಇದೆ, ಬೆಂಕಿಯನ್ನ ಕಾಸಲಿಕ್ಕೆ ಅಗ್ನಿಯನ್ನ ಹಚ್ಚಿರಿ, ಇದೇ ಅಗ್ನಿ ಸಾಕ್ಷಿಯಾಗಿ ನಾವು ಮದುವೆ ಆಗೋಣ ಅಂದ್ಲು. ಬಹಳ ಖುಷಿ ಆಯ್ತ್ರಿ ಜೈಮಿನಿಗೆ. ಅವಾಗ ಹೇಳ್ದ, ಆಯ್ತು ಒಂದ್ರ ಒಪ್ಪಿಗೆ ಅನ್ನೋದ್ರಾಗ ಆಕೆ ಒಂದು ಕರಾರ್ ಹಾಕಿದ್ಲು. ನೋಡು, ಈ ಅಗ್ನಿ ಸಾಕ್ಷಿಯಾಗಿ ನಮ್ಮಿಬ್ಬರ ಮದುವೆ ನಿಶ್ಚಯ ಅಂತ ಅನ್ನೋದಾದ್ರೆ, ಈ ದೇವತೆಗಳು ನೋಡಬೇಕಾಗಿದ್ರೆ ನನ್ನನ್ನ ನಿನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು 3 ಸುತ್ತು ಈ ಅಗ್ನಿ ಕುಂಡದ ಸುತ್ತ ಹಾಕ್ಬೇಕನ್ನಕ್ಕೆ. 3 ರೌಂಡು ಹಾಕ್ಬೇಕನ್ನು. ಅವಾಗ ಜೈಮಿನಿಂದ ಇದೇನ್ ದೊಡ್ಡ ಕೆಲಸ ಅಲ್ಲ, ಕೂಡ ಹೆಗಲ ಮೇಲಂದ ಬೆನ್ನ ಮೇಲೆ ಕೂಡಿಸ್ಕೊಂಡ 1 ಸುತ್ತನ್ನ ಹಾಕಿದನ್ರಿ. 2 ಸುತ್ತನ್ನ ಹಾಕಿದ. 3ನೇ ಸುತ್ತು ಅರ್ಧ ಆಗಿತ್ತು. ಎದುರುಗಡೆ ವೇದವ್ಯಾಸ ಋಷಿಗಳು ಬಂದು ನಿಂತಿದ್ರು. ಯಾರ್ರಿ? ವೇದವ್ಯಾಸ. ಅವ್ರು ನೋಡಿ ಈ ದೃಶ್ಯವನ್ನ ನೋಡಿದ್ರು. ಜೈಮಿನಿಗೆ ನಾಚಿಕೆ ಆಗಿತ್ತು. ಆದ್ರೂ ಕೂಡ ವ್ಯಾಸರು ಸುಮ್ಮನೆ ಬಿಡ್ಲಿಲ್ಲ. ಏನಪ್ಪಾ ಜೈಮಿನಿ, ಅವತ್ತು ಎಲ್ಲವೂ ನನಗೆ ಸರಿ ಇದೆ, ಸ್ತ್ರೀಯನ್ನ ಗೆಲ್ಲುವುದು ದುರ್ಲಭ ಅಂದಾಗ ಅದೇನ್ ಅಸಾಧ್ಯ ಅಂತ ಹೇಳಿದ್ದೆಲ್ಲ, ಈಗ ನೀನ್ ಏನ್ ಮಾಡಕತ್ತಿದ್ದೆ ಅಂತ ಹೇಳಿದನು. ಅವಾಗ ಜೈಮಿನಿಗೆ ಗೊತ್ತಾಯ್ತು, ಋಷಿಗಳೇ ನಿಮ್ಮ ಮಾತು ಸತ್ಯ ಅದ, ನಾನು ಸೋತೆ. ಯಾಕೆಂದರೆ ನಮ್ಮ ಆತ್ಮ ಆನಂದದ ಏಕಾಂತ ಅನುಭವವನ್ನ ಕೆಡಿಸಲಿಕ್ಕೆ ನಾನಾ ರೂಪದಿಂದ ನಾನಾ ರೀತಿಯಿಂದ ಇದು ಬಂದು ಪ್ರವೇಶ ಆಗುತ್ತದೆ ಅನ್ನುವಂತ ಮಾತು ಇವತ್ತು ನನ್ಗೆ ಸತ್ಯ ಆಯ್ತು ಅಂತ ಹೇಳಿದಾಗ ಆ ಮಾಯಾಸಿಯನ್ನ ಕೆಡಿಸಿದವರು ವೇದವ್ಯಾಸರೇ. ಹಾಗಾಗಿ ಅವನಿಗೆ ನಿಜದ ಅನುಭವ ಆಯ್ತು ನೋಡ್ರಿ. ನಿಜದ ಅನುಭವ ಆಯ್ತಲ್ಲಲ್ರಿ. ಅದೇ ಸ್ವಲ್ಪ ಎಲ್ಲವನ್ನ ಬಿಟ್ಟಾನಂತಾನ, ಸ್ವಲ್ಪ ಅದಕ್ಕೆ ಅವಕಾಶ ಮನಸ್ಸಿನಲ್ಲಿ ಬಂದದಕ್ಕೆ ಎಂತೆಂತ ವ್ಯರ್ಥವಾದ ಹಾನಿ ಆಯ್ತು ನೋಡ್ರಿ. ಅದಕ್ಕಾಗಿ ಮನಸ್ಸಿನಲ್ಲಿ ಹುಚ್ಚು ಆಸೆಗಳು ಹುಟ್ಟಲಿಕ್ಕೆ ಅನಂತ ಆಮಿಷಗಳು ಪುಟಿದೆದ್ದು ನಮ್ಮ ಹೃದಯದಲ್ಲಿ ನೃತ್ಯವನ್ನ ಮಾಡಿ ನಮ್ಮ ಆನಂದವಾಗಿರುವಂತ ಮನಸ್ಸನ್ನ ಅಲ್ಲೋಲ ಕಲ್ಲೋಲು ಮಾಡ್ತಾವ ನೋಡ್ರಿ.
ಆ ಕ್ಷಣದಲ್ಲೇ ಮತ್ತೆ ಮನಸ್ಸು ಅನಂತ ರೀತಿ ಚಟಪಟ ಪ್ರಾರಂಭ ಆಗುತ್ತೆ. ಅಲ್ಲಿ ಹೋಗ್ಲೇನ್, ಇಲ್ಲಿ ಹೋಗ್ಲೇನ್, ಅಲ್ಲಿ ಮಾತಾಡ್ಲೇನ್, ಇಲ್ಲಿ ಮಾತಾಡ್ಲೇನ್, ಇದನ್ನ ನೋಡಿದ್ರೆ ಏನು, ಅದನ್ನ ನೋಡಿದ್ರೆ ಏನು, ಈ ರೀತಿ ಎಲ್ಲ ಪ್ರಪಂಚದಲ್ಲಿ ಬಂದ್ಬಿಡ್ತಾವ ಭಾವಗಳು. ಅವೆಲ್ಲ ನಮ್ಮ ಮನಸ್ಸನ್ನ ಏನೇನ್ ಮಾಡ್ತಾವ್ರಿ? ಶಾಂತವಾಗಿದ್ದ ಮನಸ್ಸನ್ನ ಅಶಾಂತಿಯನ್ನು ಉಂಟು ಮಾಡ್ತಾವ್ರಿ. ಕಾರಣ ಎದೆಯಲ್ಲಿ ಆಕಾಶದ ಮೇಘ ಹುಟ್ಟಿದಂಗ ನಮ್ಮ ಹೃದಯದಲ್ಲಿ ಚಂಡಮಾರುತವನ್ನ ಹುಟ್ಟಿಸ್ತವ್ರವು. ಚಂಡಮಾರುತ ಅಂದ್ರೆ ಸಾಮಾನ್ಯ ಅಲ್ರಿ ಅದು. ಈ ನೂರಾರು ಚಿಂತೆಗಳು ನಮ್ಮನ್ನ ಕಾಡಲಿಕ್ಕೆ, ಪೀಡಿಸಲಿಕ್ಕೆ ಆರಂಭವನ್ನು ಮಾಡ್ತಾವ. ಕೊನೆಗೇನ್ರಿ? ನಮ್ಮ ಆತ್ಮ ಅನುಭವದ ಆನಂದವನ್ನ ನಾಶ ಆಗ್ತದ ನೋಡ್ರಿ. ಅದಕ್ಕೆ ಇದು ಅಹಂ ಅನ್ನುವಂಥದ್ದು ನಿರ್ಮೂಲನ ಮಾಡಿದ್ರು ಕೂಡ, ಎಲ್ಲಾ ಬೆಂಕಿ ಆರದೆ ಅಂದ್ರು ಕೂಡ ಎಲ್ಲೋ ಒಂದ್ ಕಡೆ ಒಂದು ಚೂರು ಉಳಿದಂದ್ರೆ ಅದರ ಮೇಲೆ ಅವಕಾಶ ಸಿಕ್ಕರೆ ಅದೇ ದೊಡ್ಡ ಅಗ್ನಿಯಾಗಿ ಮನೆಯನ್ನೇ ಸುಡ್ತದ ನೋಡ್ರಿ. ಒಂದ್ ಸ್ವಲ್ಪ, ಅದು ಬಹಳ ಅಲ್ಲ. ಆ ಕಾರಣ ಮನಸ್ಸು ಹಾಗೆ ಒಂದು ಕ್ಷಣ ಚಂಚಲವಾಗದೆ ತೈಲ ಧಾರೆಯಂತೆ ಧ್ಯಾನದಲ್ಲಿ ತೊಡಗಿರಬಹುದು. ಆದ್ರೆ ಮರುಕ್ಷಣದಲ್ಲಿ 108 ಯೋಚನೆಗಳು ಬಂದು ನಮ್ಮ ಆತ್ಮ ಧ್ಯಾನದಲ್ಲಿ ನಿರತವಾಗಿದ್ದ ನಿಶ್ಚಲವಾದ ಮನಸ್ಸನ್ನ ಅಪ್ಪಳಿಸಿ ಆ ಮನಸ್ಸಿನ ಶಾಂತಿಯನ್ನ ಭಂಗ ಮಾಡಿ ನಮ್ಮ ಧ್ಯಾನದಲ್ಲಿ ನಿಷ್ಫಲವಾಗುವಂತೆ ಮಾಡುತ್ತದೆ. ಅಥವಾ ನಮ್ಮ ಅಭ್ಯಾಸದಲ್ಲಿ ತೊಡಕನ್ನ ಉಂಟು ಮಾಡುತ್ತವೆ. ಅನೇಕ ವೇಳೆ ನಾವು ಸಾಮಾನ್ಯ ದೇವರ ಮನೆಯಲ್ಲಿ ಪೂಜಾ ಗೃಹಕ್ಕೆ ಒಳಗೆ ಹೋಗಿರ್ತೇವ್ರಿ. ಒಳಗೆ ಹೋದಾಗ ಇದ್ದ ಸಮಾಧಾನವನ್ನ ನಾವು ಕಳೆದುಕೊಂಡು ಅಲ್ಲಿಂದ ತಿರುಗಿ ಬರುವುದು ಕೂಡ ಕೆಲವು ಕಡೆ ಉಂಟು. ಯಾಕ್ರಿ? ದೇವಸ್ಥಾನಕ್ಕೆ ಬಾಳ ನಗ್ತಾ ಹೋದ್ರಿ ಬರೋ ಕಲ್ಕ ಅಷ್ಟು ಉಲ್ಲಾಸ ಇಲ್ಲಲ್ಲ ಅಂದ್ರೆ ಅವೆಲ್ಲವೂ ಅಹಂಕಾರದ ಹಾವಳಿ ಅಂತ. ಯಾಕ ನಾವು ಉಲ್ಲಾಸ ಕಡಿಮೆ ಆಯ್ತಂದ್ರೆ ಅಹಂಕಾರ. ನಾವ್ ಯಾವದನ್ನ ನೋಡಿ ಬಂದೀವಿ, ನೋಡಿದ್ದೀವಿ, ಆ ನೋಡಿದ ವಸ್ತುವಿನಲ್ಲಿ ನೋಡಿದಂತ ಯಾವ ದೇವರಲ್ಲಿ ನಮಗೆ ಏಕಾಗ್ರತೆ ಉಳಿಲಾರ್ದಂಗ ಅದು ಬರುವಾಗನೇ ನಾಶ ಮಾಡ್ತದೆ. ಹೌದಲ್ರಿ? ಅದು ಬಂದ ಮೇಲೆಲ್ಲ, ಬರುವಾಗನೇ ಕೆಲವರಿಗೆ ನಾಶ ಮಾಡುವುದು ಉಂಟು. ಇವೆಲ್ಲವೂ ಅಹಂಕಾರದ ಕಾರ್ಯ. ಆದ್ದರಿಂದ ನೀವು ಜಾಗರೂಕರಾಗಿರಿ. ಆಚಾರ ಉದ್ದೇಶ ಏನ್ರಿ? ನೀವು ಜಾಗೃತರಾಗಿರಿ. ಅಹಂಕಾರ ಜಯಿಸಿ ಜಯಗಳಿಸಿದವನು ಮೈಯೆಲ್ಲ ಕಣ್ಣಾಗಿ, ಬರೇ ಹಣೆಯಲ್ಲಿರುವ ಕಣ್ಣಲ್ರ, ಮೈಯೆಲ್ಲ ಕಣ್ಣಾಗಿ ಎಷ್ಟು ಮುನ್ನೆಚ್ಚರಿಕೆಯಿಂದ ತನ್ನ ಶತ್ರುವಿನ ಕುತಂತ್ರವನ್ನ ಗಮನಿಸುತ್ತಾನೋ, ಶತ್ರು ನೋಡಿ ಏನ್ ಮಾಡ್ತಾನ, ವೈರಿಯ ಕುತಂತ್ರವನ್ನ ಬಹಳಷ್ಟು ಎಚ್ಚರಿಕೆಯಿಂದ ನೋಡ್ತಾನ್ರಿ. ಯಾವಾಗ ಅವನು ಏನು ಮಾಡುತ್ತಾನೋ ಗೊತ್ತಿಲ್ಲ ಅಂತ ಜಾಗೃತಿ ಆಗಿರ್ತಾನಂತ. ಅಷ್ಟೇ ಜಾಗೃತಿಯಿಂದ
ನಮ್ಮನ್ನು ಸಂರಕ್ಷಿಸಿಕೊಳ್ಳಿ. ಕಾರಣ ಅಹಂಕಾರವು ಎಂದೆಂದಿಗೂ ನಿಮ್ಮನ್ನು ಬಿಟ್ಟು ಹೋಯಿತು ಎಂದು ಅಂದುಕೊಳ್ಳಬೇಡಿ. ನಾವ್ ಬಹಳ ಸಲ ಅನ್ಕೋಬೇಕ್ರಿ ಇದು. ಇನ್ನೇನ್ರಿ ಎಲ್ಲ ಬಿಟ್ಟು ಹೋಗ್ಯದ, ಎಲ್ಲ ನಾಶ ಆಗ್ಯದ, ಅಭಿಮಾನ ಅಹಂಕಾರವಂತೂ ಹೋಗೇ ಬಿಟ್ಟದ ಅಂತ ನೀವು ಸಾಧಕರು ಎಂದು ತಿಳಿದುಕೊಳ್ಳಬೇಡಿರಿ. ಕಾರಣ ಬಹಳ ಸಲ ಹೇಳಿವಲ್ರಿ, ಕಳ್ಳತನಕ್ಕೆ ಬಂದಂತ ಕಳ್ಳ ಮನೆಯ ಒಡೆಯ ಎಚ್ಚರ ಇರುವ ಕಾರಣ ಮನೆಯನ್ನ ಬಿಟ್ಟು ದೂರ ಹೋಗದೆ ಮನೆಯ ಗೋಡೆಯ ಮರೆಯಲ್ಲಿಯೇ ಕುಳಿತಂತೆ. ಅವನ ಮನೆ ಬಿಟ್ಟು ದೂರ ಹೋಗಿಲ್ಲಮ್ಮ. ಎಚ್ಚರಾರ ಇನ್ನು ಸ್ವಲ್ಪ ತಿಲ್ಲೆ ಕೂಡ ಹೆಂಗು ಮಲಗ್ತಾರ. ಅವ್ರಿಗೆ ಮಲಗಿದ ಸಂದರ್ಭದಲ್ಲಿ ಮತ್ತೆ ಹೋಗಿ ನಾನು ಕಳ್ಳತನ ಮಾಡಬಹುದು ಅಂತ ಅವನು ಹೇಗೆ ಮನೆಯ ಗೋಡೆಯ ಮರೆಯಲ್ಲಿಯೇ ಇರುತ್ತಾನೆಯೋ ಅದೇ ಪ್ರಕಾರ ಅಹಂಕಾರವು ಮನುಷ್ಯನ ಮರೆಯಲ್ಲೇ ಇರ್ತದ. ಆ ಮನುಷ್ಯನಲ್ಲಿ ಯಾವತ್ತು ವಿವೇಕ ಜಾಗೃತ ಆಗಿರ್ತದ. ತನ್ನ ಸ್ವರೂಪ ಧ್ಯಾನ ಇಲ್ಲಿವರೆಗೂ ಎಚ್ಚರವಾಗಿರ್ತಾನೋ ಅವನು ಎಷ್ಟು ಮುನ್ನೆಚ್ಚರಿಕೆಯಿಂದ ಇರುತ್ತಾನೆಯೋ ಅಲ್ಲಿವರೆಗೂ ಅದು ದೂರ ಇರ್ತದೆ. ಯಾವಾಗ ನಮ್ಮ ಅಭ್ಯಾಸ, ನಮ್ಮ ಧ್ಯಾನ, ನಮ್ಮ ವಿವೇಕ ಸಡಿಲ ಆಯ್ತು ಅಂದಾಗ ಅವೆಲ್ಲ ಪ್ರವೇಶ ಆಗ್ತವೆ. ಪ್ರವೇಶ ಅಂದ್ರೆ ಏನಾಯ್ತ್ರಿ, ಮತ್ತೆ ಮೊದಲೇನಂತೆ ಅಂದರೆ ನಿಜಗುಣರ ವಾಕ್ಯ, ಎಂದಿನಂತೆ ಜೀವ ಭಾವ ಇರಲು ನಿಜ ನಿಗಮ ಗುರುವಿಂದ ಅರಿದೊಡೆ ಏನು ಮುಕ್ತಿ ಸಾಧ್ಯವಾಗುವುದೇ ಅಂದ್ರು ನೋಡ್ರಿ. ಮೊದಲನೇ ಎಂದಿನಂತೆ ನಾ ಜೀವ, ಮೊದಲಿತ್ತಲ್ಲ ನಾವು ಜೀವ ಭಾವ. ಈಗ ಇಷ್ಟೆಲ್ಲ ಆದ್ಮೇಲೆ ನಮಗೆ ಪ್ರಾಪ್ತಿ ಆದದ್ದು ದೇವ ಭಾವ. ಆ ದೇವ ಭಾವದಲ್ಲೇ ಕಾಲ ಕಳೆಯುವಂತ ನಮಗೆ ಈ ಅಭಿಮಾನ ಮತ್ತು ಈ ಯಾವ ಅಲಂಕಾರದ ವಸ್ತುಗಳ ಪ್ರವೇಶ ಭೇದತೆ ಪ್ರವೇಶ ಆಯ್ತಂದ್ರೆ ನಮ್ಮನ್ನ ಮತ್ತೆ ನಮ್ಮ ಸುಖದಿಂದ ಅನುಭವದಿಂದ ದುಃಖವನ್ನೇ ಕೊಡುತ್ತದೆ ವಿನಃ ಸುಖ ಸಾಧ್ಯಬಹುದೇ? ಸಾಧ್ಯ ಆಗೋದಿಲ್ಲ ಅಂತ ಅರ್ಥ. ಆ ಕಾರಣ ಅದು ಸ್ವಲ್ಪ ಮಟ್ಟಿಗೆ ಹಿಂದಕ್ಕೆ ಸರಿಯಬಹುದು. ಮನೆಯವ್ರು ಹೆಚ್ಚಿದ್ದಾಗ ಕಳ್ಳ ಸ್ವಲ್ಪ ಹೊತ್ತು ಹಿಂದಕ್ಕೆ ಹೋಗ್ತಾನ್ರಿ, ಮುಂದೆ ಬರಂಗಿಲ್ಲ ಅವನು. ಆದರೆ ನಮ್ಮ ಸ್ಥಿರತೆ ಹಾಗೂ ತತ್ಪರತೆ ಏನಾದರೂ ಕಡಿಮೆಯಾದ ಪಕ್ಷದಲ್ಲಿ ಅದು ಪುನಃ ನಮ್ಮ ಮೇಲೆ ದಾಳಿ ಮಾಡಿ ನಮ್ಮ ಆನಂದವನ್ನ ಕಬಳಿಸುವ ಪ್ರಯತ್ನವನ್ನು ಮಾಡ್ತಾನೆ ನೋಡ್ರಿ. ನಾವು ಇಲ್ಲಿವರೆಗೂ ಪಡೆದದ್ದೇನ್ರಿ ವಸ್ತುಗಳಲ್ಲ. ನಾವು ಇಲ್ಲಿವರೆಗೂ ಪಡೆಯಬೇಕಾದಂಥದ್ದು ಹಣ ಅಲ್ಲ, ಅಂತಸ್ತಲ್ಲ. ಅವು ಇರಲಿ ಅಥವಾ ಇರದೇ ಇರಲಿ, ನಮಗೆ ಅತ್ಯಂತ ಆನಂದ ರೂಪವಾದಂತ ಸುಖವನ್ನ ಪಡಿಬೇಕಂತ ಇಷ್ಟೆಲ್ಲ ಪ್ರಯತ್ನ ಸಾಧನೆ ಮಾಡಿದ್ರಿ. ಮತ್ತ ಸ್ವಲ್ಪ ಜಾಗರೂಕತೆ ತಪ್ಪಿದರೆ ಆ ಗಳಿಸಿದ ಆನಂದವನ್ನೇ ಲೂಟಿ ಮಾಡ್ಕೊಂಡು ಹೋಗ್ತಾನ ನೋಡ್ರಿ. ಕಳ್ಳರು ಸಂಪತ್ತು ಲೂಟಿ ಮಾಡಿದಂಗ ಇದೇನ್ ಮಾಡ್ತದಂದ್ರೆ ಆಸೆ ಅಮಿಷಗಳನ್ನ ಅಹಂಕಾರ ತಂದು ಹೊಡ್ತದ. ಅದು ಒಬ್ಬೊಬ್ಬರಿಗೆ ಒಂದೊಂದ್ ತರ ಒಂದೇ ರೂಪದಿಂದ ಬರ್ತದಂತಲ್ಲ.
ಒಬ್ಬರಿಗೆ ಹಣದ ಆಸೆಯಿಂದ ಹಣದ ಬೆನ್ನ ಹತ್ತಾನ, ಒಬ್ಬನು ಶಬ್ದದ ಬೆನ್ನ ಹತ್ತಾನ, ಒಬ್ಬನು ರೂಪ ರಸ ಗಂಧ. ಈ ತರವಾಗಿ ಜಗತ್ತಿನಲ್ಲಿ ಯಾವುದೇ ಒಂದು ರೂಪಕ್ಕ ಬೆನ್ನು ಬಿದ್ದು ಅವನ ಮನಸ್ಸನ್ನ ಸಿದ್ಧ ಮಾಡುವ ಪ್ರಯತ್ನವನ್ನು ಮಾಡ್ತದಂತ್ರಿ. ಅಲ್ಲಿವರೆಗೂ ಕೂಡ ನಾವೇನ್ ಮಾಡಬೇಕು ಅಂದ್ರೆ ನಮ್ಮ ಆ ಮನಸ್ಸಿನ ಏಕಾಗ್ರತೆಯನ್ನ, ಮನಸ್ಸಿನ ಏಕಾಗ್ರತೆ ಏನಂದ್ರೆ ನಿರ್ವಿಷಯ ಆನಂದ ಅಂತ. ವಿಷಯಗಳಿಂದ ಪಡೆಯುವುದಲ್ಲ, ನಿರ್ವಿಷಯದಿಂದ ಇರುವುದು. ವಿಷಯಗಳಿಗೆ ಸುಖ ನಿತ್ಯವಾದ, ನಿರ್ವಿಷಯದಲ್ಲಿ ಸುಖ ಅದ. ಅಂತಹ ಸುಖವೇ ನನ್ನ ದೇಹ ಮತ್ತು ಇಂದ್ರಿಯಗಳು ಮತ್ತು ಮಾಯಾ ಮಹಾತತ್ವಗಳು, ಪಂಚ ಪ್ರಾಣಗಳು, ಈ ಜಾಗ್ರ ಸ್ವಪ್ನ ಸುಷುಪ್ತಿ ವಿಶ್ವ ತೈಜಸ ಪ್ರಾಜ್ಞೆ ಎನ್ನುವಂತ ಎಲ್ಲಕ್ಕೂ ಕೂಡ ಭಿನ್ನವಾಗಿ ಎಲ್ಲವನ್ನ ಅರಿಯುವನೇ ನಾನು ಅನ್ನುವಂತ ದೃಢ ಏನಾದ್ರಿ, ಆ ದೃಢ ಭಾವ ಬಂದಾಗ ನಮಗಿಂತ ಆತ್ಮ ಆನಂದ ಆಗ್ತದೆ. ಅದಕ್ಕಾಗಿ ಅಲ್ಲಿ ಬಹಳ ಜಾಗರೂಕರಾಗಿರಿ ಅಂತ ಸಂಬೋಧನೆ ಮಾಡ್ತಾರೆ. ಎಚ್ಚರ, ಬಹು ಎಚ್ಚರ ಅಂತ. ಇದು ಇಲ್ಲಿಯ ಇವತ್ತಿನ ಶ್ಲೋಕದ ಆಧಾರ ವಿಷಯ. ಮತ್ತೆ ನಾಳೆ ದಿನ ಯಾವ ಶ್ಲೋಕ ಬರ್ತದೆ ನಿಮ್ಮ ಗ್ರಂಥದಲ್ಲಿ? ನಿಗ್ರಹ ಶತ್ರುರಹೋ. ರೈಟ್. ಅಂದ್ರೆ 9 ಅಲ್ಲ ಅದು? 9. ಸರಿ ಸರಿ. ಅಂದ್ರೆ ಇದನ್ನ ನಾಳೆ ದಿನ ವಿಚಾರ ಮಾಡನ್ರಿ. ಹ್ಞೂ. ಸರಿ.